ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಸಿಸ್ಟರ್ ಒಬ್ಬರು 40 ಸೈಜ್ದು ಬ್ಲೌಸ್ ಕಟಿಂಗ್ ತೋರಿಸಿ ಅಂತ ಹೇಳಿದರು. ಆಲ್ರೆಡಿ ಇದು ಬಂದ್ಬಿಟ್ಟು 41 ಸೈಜು, ಓಕೆನಾ. 41, 42 ಸೈಜ್ ಬರುತ್ತೆ. ಹಾಗಾಗಿ ಆಲ್ರೆಡಿ ಹೊಲ್ದಿರೋದು ಲಿಂಕ್ ಎಲ್ಲ ಕಳಿಸಿದ್ದೀನಿ. ಇವಾಗ ಇದನ್ನು ಹಾಕ್ತಾಯಿದ್ದೀನಿ. ನಿಮಗೆ ಅದೇನಾದ್ರು ಅಡ್ಜಸ್ಟ್ ಆಯಿತು ಅಂದರೆ ಅದೇ ನೋಡಿ. ಇವಾಗ ಇದೇನಾದರೂ ಅಡ್ಜಸ್ಟ್ ಆಯಿತು ಅಂದರೆ ಇದು ನೋಡಿ, ಓಕೆನಾ. ಒಟ್ಟಲ್ಲಿ ಇದು 41, 42 ಎಲ್ಲ ಹೆಚ್ಚು ಕಡಿಮೆ ಅಲ್ಲೇ ಹತ್ತಿರ ಒಂದು ಅರ್ಧ ಇಂಚು ಡಿಫ್ರೆನ್ಸಲ್ಲಿ ಇರುತ್ತೆ, ಓಕೆನಾ. 40ಇಂದ 42ವರೆಗೂ ಒಂದೇ ಮೆಜರ್ಮೆಂಟ್ ಇರುತ್ತೆ. ಅಂದರೆ ಅದೇ ನೀವು ಬ್ಲೌಸಲ್ಲಿ ಹೇಗೆ ತೊಗೋತೀರಾ ಅದ್ರ ಮೇಲೆ ಒಂಚೂರು ಆ ಕಡೆ ಆಗ್ಬೋದು, ಓಕೆನಾ. ಓಪನ್ ಇರೋದು ಆ ಕಡೆ ಇರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು ಯಾವಾಗಲೂ ಬ್ಲೌಸು ಲೈನಿಂಗ್ ಬಟ್ಟೆ. ಈಗ ಫಸ್ಟ್ಗೆ ಅರ್ಧ ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ, ಓಕೆನಾ. ಈ ರೀತಿ ಮಾರ್ಕ್ ಮಾಡಿಕೊಂಡು ಬ್ಲೌಸ್ನ ಉದ್ದ ತೊಗೋಬೇಕು. ನಾನು ಆಲ್ರೆಡಿ ಈ ಥರ ಅಳತೆ ಬ್ಲೌಸ್ ತೊಗೊಂಡಿದ್ದೀನಿ ನೋಡಿ. ಇವಾಗ ಅಳತೆ ಬ್ಲೌಸ್ ಇಟ್ಕೊಂಡು ಈ ರೀತಿ ಶೋಲ್ಡರಿಂದ ಅಳತೆ ತೊಗೋಬೇಕು. ಇದು ವರ್ಕು ನಾನೇ ಮಾಡಿ ಸ್ಟಿಚ್ ಮಾಡಿರುವಂಥ ಬ್ಲೌಸ್ ಇದು. ಅದೇ ಸ್ವಲ್ಪ ದೊಡ್ಡ ಬ್ಲೌಸ್ ಅಂತಾರೆ ಹೇಳ್ಬೋದು, ಓಕೆನಾ. ಇದು ಬಂದುಬಿಟ್ಟು ನಮಗೆ ಸ್ಟಿಚಿಂಗು ಸೇರಿಸಿ 15 ಇಂಚಿದೆ, ಓಕೆನಾ. ಸ್ಟಿಚಿಂಗು ಸೇರಿಸಿ 15 ಇಂಚಿದೆ. 15 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಕೆಳಗಡೆ ಬಿಟ್ಟು, ಓಕೆನಾ. 15 ಇಂಚು ಹೀಗೆ ಮಾರ್ಕ್ ಮಾಡಿಕೊಂಡು ಈಗ ಸೊಂಟದ ಸುತ್ತಳತೆ ತೊಗೋಬೇಕು. ಸೊಂಟದ ಸುತ್ತಳತೆ ಬಂದ್ಬಿಟ್ಟು ಯಾವಾಗಲೇ ಹುಕ್ಸ್ ಪಟ್ಟಿಯಿಂದ ತೊಗೊಳ್ಳಿ, ಯಾವಾಗಲೇ ಆದ್ರೂ, ಓಕೆನಾ. ಅವಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ. ಈ ಕಡೆಯಿಂದ ಹುಕ್ಸ್ ಪಟ್ಟಿಯಿಂದ ಈ ರೀತಿ ತೊಗೊಳ್ಳಿ ನೋಡಿ. ಇಲ್ಲಿಂದ ಬಂದ್ಬಿಟ್ಟು ಇದು 36 ಇದೆ, ಓಕೆನಾ. 36ನ 4 ಭಾಗ ಮಾಡ್ಕೋಬೇಕು. ಟೇಪಲ್ಲಿ ಈ ರೀತಿ ತೊಗೊಂಡು ಈ ರೀತಿ 4 ಭಾಗ ಮಾಡಿ ಟೇಪ್ನ. ಕೆಲವ್ರಿಗೆ ಗೊತ್ತಾಗಲ್ಲ, ಓದೋಕ್ಕೆ ಬರೆಯೋಕ್ಕೆ ಬರಲ್ಲ ಅನ್ನೋರಿಗೋಸ್ಕರ ಇದು ಈ ಥರ ಟೇಪಲ್ಲಿ ಅಳತೆ ಮಾಡ್ಕೊಳ್ಳಿ, ಓಕೆನಾ. ಈ ರೀತಿ ತೊಗೊಂಡು 4 ಭಾಗ ಮಾಡಿ 9 ಬಂತು, ಓಕೆನಾ. 36 ಸೊಂಟದ ಸುತ್ತಳತೆ, ಇದು 9 ಇಂಚ್ ಬಂತು. 9 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 1 ಇಂಚಿಗೆ ಡಾಟ್ ಪಾಯಿಂಟು, ಓಕೆನಾ. 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಇದಾಯ್ತಾ. 1 ಇಂಚು, 2 ಇಂಚು, ಇದು 9 ಇಂಚು, ಓಕೆನಾ. ಈಗ ಎದೆ ಸುತ್ತಳತೆ ತೊಗೊಳ್ಳೋಣ. ಎದೆ ಸುತ್ತಳತೆ ಯಾವಾಗ್ಲೂ ಹುಕ್ಸ್ ಪಟ್ಟಿ ಕಡೆಯಿಂದನೇ, ಎದೆ ಸುತ್ತಳತೆ ಯಾವಾಗ್ಲೂ ಹುಕ್ಸ್ ಪಟ್ಟಿ ಕಡೆಯಿಂದ ತೊಗೊಳ್ಳಿ, ಅವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಈ ರೀತಿ ಇಟ್ಕೊಳ್ಳಿ, ಓಕೆನಾ. ಈ ರೀತಿ ಹುಕ್ಸ್ ಪಟ್ಟಿ ಕಡೆಯಿಂದ ಇಟ್ಕೊಂಡು ಇಲ್ಲಿ ನಾವು ಏನು ಸ್ಟಿಚ್ ಮಾಡಿರ್ತೀವಲ್ಲ ಅಲ್ಲಿಂದ ಇಲ್ಲಿ ಹುಕ್ಸ್ ಪಟ್ಟಿವರೆಗೂ ತೊಗೊಳ್ಳಿ. ಎಷ್ಟು ಬರುತ್ತೆ ನೋಡಿ. ಇದು 9.5 ಬರ್ತಾ ಇದೆ, ಓಕೆನಾ. 9.5 ಅಂದರೆ ನಮಗೆ ಇವಾಗ ನಿಮ್ಗೆ ಅರ್ಥ ಆಗಲ್ಲಪ್ಪ, ಇವಾಗ ಫೋನಲ್ಲಿ ಲೆಕ್ಕ ಮಾಡೋಕ್ಕೆ ಬರಲ್ಲ ಅಂದರೆ ಇವಾಗ 10.5 ಬಂದಿದೆಯಲ್ಲ, ಇದನ್ನು ಈ ರೀತಿ 2 ಭಾಗ ಮಾಡಿ, ಓಕೆನಾ. 21 ಬಂತು. ಇದನ್ನು ಈ ರೀತಿ 4 ಭಾಗ ಮಾಡಿದಾಗ 42 ಅಂದರೆ 42 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ ಇದು, ಓಕೆನಾ. ಇದನ್ನು ಇಲ್ಲಿಂದ ಇಲ್ಲಿಗೆ 10ವರೆಗೆ ಮಾರ್ಕ್ ಮಾಡ್ಕೊಳ್ಳೋಣ, ಓಕೆನಾ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ನೆಕ್ ವಿಡ್ತು ಮತ್ತು ಶೋಲ್ಡರ್ ಬಂದ್ಬಿಟ್ಟು 6 ಇಂಚ್ ಇಟ್ಕೋಬೇಕಾಗುತ್ತೆ. ಇದು ದೊಡ್ಡ ಬ್ಲೌಸ್ ಆಗಿರೋದ್ರಿಂದ 6 ಇಂಚ್ ಇಟ್ಕೊಳ್ಳಿ. ಏಕೆಂದರೆ ದಪ್ಪ ಇರೋದ್ರಿಂದ 6 ಇಂಚ್ ಬೇಕು, ಓಕೆನಾ. ನೆಕ್ ವಿಡ್ತು ಮತ್ತು ಶೋಲ್ಡರ್ ಬಂದ್ಬಿಟ್ಟು 6 ಇಂಚ್ ಇಟ್ಕೊಳ್ಳಿ. ಮತ್ತು ಇಲ್ಲೂ ಅಷ್ಟೇ 6 ರೌಂಡು ಬಂದ್ಬಿಟ್ಟು 6 ಇಂಚ್ ಇಟ್ಕೊಳ್ಳಿ. 6 ಇಲ್ಲ 6.5 ನಿಮಗೆ ಬ್ಲೌಸ್ ಅಳತೆಗೆ ಕರೆಕ್ಟಾಗಿ ಬಂದರೆ 6 ಇಂಚ್ ಸಾಕು. ಇಲ್ಲ ಅದು ಕಡಿಮೆ ಆಯಿತು ಅಂದರೆ 6.5 ಇಟ್ಕೋಬೇಕು, ಓಕೆನಾ. ಇಲ್ಲಿಂದನೂ 6 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು, ಓಕೆನಾ. ಆಯಿತು. ಇವಾಗ ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಈ ರೀತಿ ನೀಟಾಗಿ ಜಾಯಿಂಟ್ ಮಾಡ್ಕೊಳ್ಳಿ. ಮತ್ತು ಈ ಕಡೆಯಿಂದನೂ ಜಾಯಿಂಟ್ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳ್ದಾಗೆ ಇವಾಗ ಬ್ಲೌಸ್ ಅಳತೆಗೆ ಇದು ಕರೆಕ್ಟಾಗಿ ಬಂತು ಅಂದರೆ ತೊಂದರೆ ಇಲ್ಲ. ಏನಾದ್ರು ಕಮ್ಮಿ ಬಂತು ಅಂದರೆ ನೀವು ಇದನ್ನು ಅರ್ಧ ಇಂಚು ಜಾಸ್ತಿ ಮಾಡ್ಕೋಬೇಕಾಗುತ್ತೆ, ಓಕೆನಾ. ಇಲ್ಲ ಅರ್ಧ ಇಂಚು, 6 ಇಂಚ್ ತೊಗೊಂಡಿದ್ದೀನಿ, ಜಾಸ್ತಿ ಮಾಡ್ಕೋಬೇಕು. ಇಲ್ಲಿ ಬಂದ್ಬಿಟ್ಟು 2.5 ತೊಗೊಳ್ಳೋಣ. ದಪ್ಪ ಇದ್ದಾರಲ್ಲ ಅದಕ್ಕೋಸ್ಕರ ಇದನ್ನು 2.5 ತೊಗೋತೀನಿ, ಓಕೆನಾ. ಡೀಪ್ ತೊಗೊಳ್ಳೋಣ. ಈಗ ಬ್ಲೌಸಲ್ಲಿ ಈ ರೀತಿ ಬ್ಲೌಸ್ನ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ಒಂದು ಅರ್ಧ ಇಂಚ್ ಮೇಲೆ ತೊಗೊಳ್ಳಿ. ಏನಕ್ಕೆ ಅರ್ಧ ಇಂಚು ಅಂದರೆ ಅದು ಸ್ಟಿಚ್ ಮಾಡ್ತೀವಲ್ಲ ಅದಕ್ಕೆ. ಇಲ್ಲಿಂದ 3.5 ಇಂಚ್ಗೆ ಇಟ್ಕೊತೀನಿ. ಯಾಕೆಂದರೆ ಇವ್ರು ದಪ್ಪ ಇರೋದ್ರಿಂದ ಸ್ವಲ್ಪ ಬ್ರಾಡಾಗಿ ಇಡಿ. ನೀವು ಚಿಕ್ಕದು ಮಾಡಿದ್ರೆ ಡೀಪ್ನ, ಅವ್ರು ದಪ್ಪ ಇರೋದ್ರಿಂದ ಏನಾಗುತ್ತೆ ಹಿಂಗೆ ಕೂಡ್ಕೊಂಡಂಗೆ ಆಗುತ್ತೆ. ಇದು ಹಿಂಗೆ ಕೂಡ್ಕೊಂಡಂಗಾಗಿ ಡೀಪ್ ಇದೆ, ಇಲ್ಲೆಲ್ಲ ರಿಂಕಲ್ಸ್ ಬರುತ್ತೆ, ಆಮೇಲೆ ಟೈಟ್ ಆಗುತ್ತೆ, ಓಕೆನಾ. ಇಲ್ಲಿ ಡೀಪ್ ಮಾಡಿದಷ್ಟು ನಿಮಗೆ ಇಲ್ಲಿ ಅಗಲ ಆಗುತ್ತೆ, ಆಮೇಲೆ ಈ ಕಡೆ ಎಲ್ಲ ನೀಟಾಗಿ ಫಿಟ್ಟಿಂಗ್ ಕೂರುತ್ತೆ. ಇಲ್ಲಾಂದರೆ ಹಿಂಗೆ ಎಳ್ಕೊಂಡಂಗೆ ಕೂತ್ಕೊಂಡ್ಬಿಡುತ್ತೆ, ಓಕೆನಾ. ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳಿ. ನಾನು 3.5 ಇಟ್ಟಿದ್ದೀನಿ. ನೀವು ಅದೇ ಡೀಪ್ ಕಮ್ಮಿ ಬೇಕಂದರೆ ಕಮ್ಮಿ ಇಟ್ಕೊಳ್ಳಿ, ತೊಂದರೆ ಏನಿಲ್ಲ. ನಿಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೋಬೋದು, ಓಕೆನಾ. ಇದನ್ನು ರೌಂಡ್ ಶೇಪ್ ಕೊಡ್ತೀನಿ. ಇದೇನು ಆ್ಯಕ್ಚುಲಿ ಅಂದರೆ ವರ್ಕ್ ಇದೆ ಇದು, ಹಾಗಾಗಿ ಇಲ್ಲಿ ಏನು ಕಟ್ ಮಾಡಲ್ಲ, ವರ್ಕ್ ಇದೆ, ಓಕೆನಾ. ಇಲ್ಲಿಂದ 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆಲ್ಲ ಕೈಯಲ್ಲಿ ಗೊತ್ತಾಗಲ್ಲ ಅಂದರೆ ಈ ರೀತಿ
ಟೇಪಲ್ಲಿ 1 ಇಂಚಿಗೆ ಮಾರ್ಕ್ ಮಾಡಿ. ಓಕೆನಾ. ಮಾರ್ಕ್ ಮಾಡಿಬಿಟ್ಟು ಇದನ್ನು ಈ ರೀತಿ ತೊಗೊಬಂದು ನೀಟಾಗಿ ಈ ರೀತಿ ಇದಕ್ಕೆ ಜಾಯಿಂಟ್ ಮಾಡಿ ಹಿಂಗೆ ಕ್ರಾಸಾಗಿ ಹಿಂಗೆ ಸೇರಿಸ್ಕೊಳ್ಳಿ. ಇಷ್ಟೇ. ಈಗ ಬ್ಲೌಸಲ್ಲಿ ಒಂದು ಸಲ ಚೆಕ್ ಮಾಡ್ಕೊಂಬಿಡ್ಬೇಕು. ಓಕೆನಾ. ಯಾವುದೇ ಆದರೂ ಅಷ್ಟೇ ಬ್ಲೌಸಲ್ಲಿ ಒಂದು ಸಲ ಚೆಕ್ ಮಾಡಿ, ಬ್ಲೌಸಲ್ಲಿ ಕಮ್ಮಿ ಬಂತು ಅಂದರೆ ನೀವು ಸರಿ ಮಾಡ್ಕೋಬೇಕು. ಓಕೆನಾ. ಈ ರೀತಿ ಸ್ಟಿಚಿಂಗ್ ಅರ್ಧ ಇಂಚ್ ಬಿಟ್ಟು ಈ ರೀತಿ ತೊಗೊಳ್ಳಿ. ನೋಡಿ ಕರೆಕ್ಟಾಗಿ ಬಂದಿದೆ. ಓಕೆನಾ. ನೋಡಿ ಸ್ಟಿಚಿಂಗ್ ಇದೆ, ಕರೆಕ್ಟಾಗಿದೆ. ಏನೇ ಕಮ್ಮಿ ಮಾಡೋದೇನು ಬೇಡ, 6 ಇಂಚ್ಗೆ ಸಾಕು. ಓಕೆನಾ. ಈಗ ಇದು ರೆಡಿ ಆಯಿತು. ಈಗ ಏನಪ್ಪ ಮಾಡಬೇಕು ಅಂದರೆ ಕಟ್ ಮಾಡ್ಕೊಳ್ಳೋಣ. ಓಕೆನಾ. ಇದು ಕಟ್ ಮಾಡಲ್ಲ ನಾನು, ಯಾಕೆಂದರೆ ವರ್ಕ್ ಇದೆ ಅದು ಬ್ಲೌಸಲ್ಲಿ, ಹಾಗಾಗಿ ನೆಕ್ ಕಟ್ ಮಾಡಲ್ಲ ನಾನು. ಇವಾಗ ಈ ರೀತಿ ಮಾಡಿಕೊಂಡು ಇದು ನ್ಯಾಚ್ ಹಾಕ್ಕೊಂಬಿಡಿ ಈ ರೀತಿ. ಇವಾಗ ಇಲ್ಲಿ ಬಂದುಬಿಟ್ಟು ಕಟ್ ಮಾಡ್ಕೋಬೇಕು. ನೀಟಾಗಿ ಕಟ್ ಮಾಡ್ಕೊಳ್ಳಿ. ಓಕೆನಾ. ಇಷ್ಟೇ ಇದು. ಈಗ ಇಲ್ಲಿ ನ್ಯಾಚ್ ಹಾಕ್ಕೊಳ್ಳಿ, ಮತ್ತು ಇಲ್ಲಿ ನ್ಯಾಚ್ ಹಾಕ್ಕೊಳ್ಳಿ. ಓಕೆನಾ. ಇದು ರೆಡಿ ಆಯಿತು. ಇವಾಗ ಇದನ್ನು ಸೈಡ್ಗೆ ಇಟ್ಬಿಡೋಣ. ಮತ್ತು ಇದನ್ನು ತೊಗೊಂಡು ಓಪನ್ ಇರೋದು ನಮ್ಮ ಕಡೆ ಬರಲಿ, ಕ್ಲೋಸ್ ಇರೋದು ಆ ಕಡೆ ಹೋಗಲಿ, ಈ ಥರ ಉಲ್ಟಾ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಉಲ್ಟಾ ಮಾಡಿಕೊಂಡು ನೀಟಾಗಿ ಇಟ್ಕೊಳ್ಳಿ. ಇವಾಗ ಮತ್ತೆ ಈ ಪೀಸನ್ನ ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಈ ರೀತಿ ಇಟ್ಕೊಳ್ಳಿ. ಇಲ್ಲಿ ಅರ್ಧ ಇಂಚು ಬಿಟ್ಟು ಇಟ್ಕೊಳ್ಳಿ. ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಗುತ್ತಪ್ಪ ಅನ್ನೋದಾದರೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಒಂದು ಅರ್ಧ ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಬಿಡಿ. ಅವಾಗೇನಾಗುತ್ತೆ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ. ಒಂದು ಅರ್ಧ ಇಂಚ್ ಬಿಟ್ಟಿದ್ದೀವಿ ಬಟ್ಟೆನ ಅನ್ನೋ ಫೀಲ್ ಆಗುತ್ತೆ. ಓಕೆನಾ. ಒಬ್ರಿಗೆ ಅಯ್ಯೋ ಬಟ್ಟೆ ಬಿಟ್ಟಿದ್ದೀವ ಇಲ್ವ ಅನ್ನೋ ಥರ ಆಗುತ್ತಲ್ಲ, ಅದಕ್ಕೋಸ್ಕರ ಈ ರೀತಿ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇಟ್ಕೊಳ್ಳಿ. ನೀವು ಇಲ್ಲಿ ಕರೆಕ್ಟಾಗೆಲ್ಲ ಇಟ್ಕೊಳ್ಳೋದ್ರಿಂದ ಬಟ್ಟೆ ನಿಮಗೆ ಉಳಿತಾಯ ಆಗುತ್ತೆ. ಇಲ್ಲಿ ಬಿಟ್ಬಿಟ್ಟು ಕಟ್ ಮಾಡಿದ್ರೆ ನಿಮ್ಗೆ ಬಟ್ಟೆ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ನೀಟಾಗಿ ಇಟ್ಕೊಳ್ಳಿ. ಓಕೆನಾ. ಈ ರೀತಿ ಇಟ್ಕೊಂಡು ಈಗ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ ಇದು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಅಂದರೆ 2 ಒಂದೇ ಸಮಯ ಇರಬೇಕು, ಒಂದು ಜಾಸ್ತಿ ಒಂದು ಕಡಿಮೆ ಇರಬಾರ್ದು. ಓಕೆನಾ. ಅದು ನಮಗೆ ಫ್ರಂಟ್ ಪೀಸಲ್ಲಿ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಫಸ್ಟ್ ಈ ಥರ ಹೆಚ್ಚು ಕಡಿಮೆ ಇದ್ದರೆ ಕಟ್ ಮಾಡ್ಕೊಂಬಿಡಿ. ಓಕೆನಾ. ಇದಾಯಿತು. ಮತ್ತು ಈ ಕಡೆನೂ ಅಲ್ಲಿ ಕಟ್ ಮಾಡ್ಕೊಂಬಿಡೋಣ. ನೋಡಿ ಆಯಿತು. ಮತ್ತೆ ಇದು ನ್ಯಾಚ್ ಹಾಕ್ಕೋಬೇಕು. ಓಕೆ. ಮತ್ತೆ ಇವಾಗ ಈ ಕಡೆಯಿಂದ ಕಟ್ ಮಾಡ್ಕೊಳ್ಳೋಣ. ಮತ್ತೆ ಇಲ್ಲಿ ನ್ಯಾಚ್ ಹಾಕ್ಕೊಳ್ಳಿ. ಓಕೆ. ಈಗ ಇದು ರೆಡಿ ಆಯಿತು. ಈಗ ಈ ಪೀಸ್ನ ತೆಗೆದುಬಿಡೋಣ. ಓಕೆ ಆಯಿತು. ಇವಾಗ ಇದನ್ನು ತೆಗೆದುಬಿಟ್ಟು ಇಲ್ಲಿ ಶೇಪ್ ತೆಗಿಬೇಕು. ನೀಟಾಗಿ ಈ ರೀತಿ ಬಂದು ಶೇಪ್ ತಗೊಳ್ಳಿ. ಓಕೆನಾ. ಆಯಿತು. ಈಗ ಫ್ರಂಟಲ್ಲಿ ಎಷ್ಟಿದೆ ನೋಡ್ಕೊಳ್ಳೋಣ. ಏನಕ್ಕಪ್ಪ ಇದು ಅಷ್ಟೇ ವರ್ಕ್ ಇರೋದ್ರಿಂದ ನಾನು ಫ್ರಂಟಲ್ಲೂ ಏನು ಇದು ಮಾಡಲ್ಲ, ಸೊ ಮಾರ್ಕ್ ಮಾಡ್ಕೋತೀನಿ ಅಷ್ಟೇ. ಓಕೆನಾ. ನೋಡಿ ಈ ರೀತಿ ಇಟ್ಕೊಂಡು ನೀಟಾಗಿ ಓಕೆ. ಇಲ್ಲಿಂದ ಮಾಮೂಲಿ ಇಲ್ಲೇನು ಬೆಲ್ಟ್ ಜಾಯಿಂಟ್ ಇರುತ್ತಲ್ಲ ಅಲ್ಲಿವರೆಗೂ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 1 ಇಂಚು ಜಾಸ್ತಿ ತಗೊಳ್ಳಿ. 1 ಇಂಚ್ ಏನಕ್ಕಪ್ಪ ಅಂದರೆ ಇಲ್ಲಿ ಇದೀಗ ಸ್ಟಿಚಿಂಗ್ ಹೋಗಿ ಇಲ್ಲಿ ಡಾಟ್ ಬರುತ್ತಲ್ಲ ಅದಕ್ಕೋಸ್ಕರ ಈ 1 ಇಂಚು. ಓಕೆನಾ. ಇದಾಯಿತು. ಈಗ ಬಂದುಬಿಟ್ಟು ಡಾಟ್ ಪಾಯಿಂಟ್ ತೊಗೊಳ್ಳೋಣ. ಡಾಟ್ ಪಾಯಿಂಟ್ ಯಾವಾಗಲೂ ಈ ರೀತಿ ಶೋಲ್ಡರಿಂದನೇ ತೊಗೊಳ್ಳಿ, ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ. ಓಕೆನಾ. ಹನ್ನೆರಡು ಇಂಚು ಇಲ್ಲಿಂದ ಜಾಯಿಂಟ್ ಇರುತ್ತಲ್ಲ ಇಲ್ಲಿಗೆ ತಗೊಳ್ಳಿ. 12, 15 ಓಕೆನಾ. 12 ಇಂಚು ಡಾಟ್ ಪಾಯಿಂಟು, 12 ಇಂಚು ಇಲ್ಲಿಂದ 15ವರೆಗೆ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ. ಇಲ್ಲಿಂದ ಈಗ ಸ್ಟಿಚ್ ಮಾಡ್ಕೊಂಬಿಡಿ. ಈ ರೀತಿ. ಓಕೆನಾ. ಇವಾಗ ಇದು ಆಯಿತು. ಈಗ ಇದು ಬಂದುಬಿಟ್ಟು ಇಲ್ಲಿಂದ ಇಲ್ಲಿ ಅರ್ಧ ಇಂಚ್ ಆಲ್ರೆಡಿ ನಾವು ಉಕ್ಸ್ ಪಟ್ಟಿ ಈ ಪಟ್ಟಿಗೆ ಬಿಟ್ಟಿರ್ತೀವಿ, ಅದು ಬಿಟ್ಬಿಟ್ಟು 3ವರೆಗೆ ಮಾರ್ಕ್ ಮಾಡ್ಕೊಳ್ಳಿ. ಇದು ದೊಡ್ಡ ಬ್ಲೌಸಾಗಿ 4 ಇಂಚು, 4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಕಡೆ 1 ಕಾಲು ಈ ಕಡೆ 1 ಕಾಲು ತೊಗೊಳ್ಳಿ. ಯಾಕೆಂದರೆ ಇದು 42 ಹಾಗಾಗಿ 1 ಕಾಲು ಬೇಕೇ ಬೇಕು. ಚೆಸ್ಟು ಜಾಸ್ತಿ ಇರುತ್ತೆ. ಓಕೆನಾ. ದಪ್ಪ ಇರೋದ್ರಿಂದ ನೀವು ಜಾಸ್ತಿನೇ ಇಡಬೇಕಾಗುತ್ತೆ, ಇಲ್ಲಾಂದರೆ ಇಲ್ಲಿ ಟೈಟ್ ಆಗುತ್ತೆ, ಕಪ್ಸು ಟೈಟ್ ಆಗುತ್ತೆ. ಓಕೆನಾ. ಇವಾಗ ಇಲ್ಲಿಂದ ಈ ರೀತಿ ನೀಟಾಗಿ ಕ್ರಾಸ್ ಹಾಕಿ ತೊಗೊಳ್ಳಿ. ಮತ್ತು ಇಲ್ಲಿ ಬಂದುಬಿಟ್ಟು
ಈ ಬ್ಲೌಸಲ್ಲಿ ಏನು ಅಳತೆ ಇರುತ್ತೆ ಆ ಅಳತೆನ ತೊಗೋಬೋದು. ಓಕೆನಾ, ಈ ರೀತಿ ತೊಗೊಂಡು ಈ ರೀತಿ ತೊಗೊಳ್ಳಿ. ಇಲ್ಲಿಂದ 1 ಇಂಚ್ ಜಾಸ್ತಿ ತೊಗೊಳ್ಳಿ. ಓಕೆನಾ, ಡಾಟ್ ಹಿಡಿತೀವಲ್ಲ ಅದಕ್ಕೋಸ್ಕರ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಒಂದು. ಮತ್ತು ಇಲ್ಲಿಂದ ನಮಗೆ 2 ಇಂಚ್ ಎಕ್ಸ್ಟ್ರಾ ಬರುತ್ತೆ. ಓಕೆನಾ, ಇವಾಗ ಇಲ್ಲಿಂದ ಹಿಂಗೆ ತೊಗೋತೀವಲ್ವ, ಈಗ ಬರುತ್ತೆ. ಇಲ್ಲಿಂದ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಇಲ್ಲಿ ಡಾಟ್ ಹಿಡಿತೀವಲ್ಲ 1.25 ಇಂಚೇ ತೊಗೊಳ್ಳಿ. ಇದು ದೊಡ್ಡ ಸೈಜ್ ಆಗಿರೋದ್ರಿಂದ ಇಲ್ಲಿಂದ 1.5ಗೆ ಈ ರೀತಿ ತೊಗೊಳ್ಳಿ. ಓಕೆನಾ, ಈ ಥರ ಬರುತ್ತೆ. ಮತ್ತು ಇಲ್ಲಿ ನಿಮ್ಗೆ ಜಾಸ್ತಿ ಕಡಿಮೆ ಅನ್ನಿಸೋದಾದರೆ ಇಲ್ಲಿಂದ ಸ್ವಲ್ಪ ಹಿಂಗೆ ಕ್ರಾಸಾಗಿ ಇದು ಮಾಡ್ಕೊಳ್ಳಿ. ಅವಾಗ ಇಲ್ಲಿ ಡಾಟ್ ಸ್ವಲ್ಪ ಇಟ್ಕೊಂಡ್ರು ನಡೆಯುತ್ತೆ. ಓಕೆನಾ, ಈ ಥರ ಸ್ವಲ್ಪ ಕ್ರಾಸಾಗಿ ತೊಗೊಂಡ್ರೆ ನಡೆಯುತ್ತೆ. ಓಕೆನಾ, ಇಷ್ಟೇ ಇದು ಈ ಥರ ಮಾರ್ಕ್ ಮಾಡ್ಕೋಬೇಕು ನೋಡಿ. ಇಷ್ಟೇ ಇದು ಫ್ರಂಟ್. ಓಕೆನಾ, ನಾನು ಇದು ಕಟ್ ಮಾಡಲ್ಲ. ಏನಕ್ಕಪ್ಪ ಅಂದರೆ ಇದನ್ನು ನಾವು ವರ್ಕ್ ಇದೆ ಅದಕ್ಕೋಸ್ಕರ. ಓಕೆನಾ, ಇಲ್ಲಿಂದ ನೀಟಾಗಿ ಕಟ್ ಮಾಡ್ಕೊತೀನಿ. ಮತ್ತು ಈ ಕಡೆಯಿಂದ ಈ ರೀತಿ ಇಷ್ಟೇ. ಓಕೆನಾ, ಇವಾಗ ಇಲ್ಲಿಂದ ಇದು ಮಾರ್ಕ್ ಹಾಕ್ಕೊಳ್ಳಿ. ಆಯಿತು, ಇವಾಗ ಇದನ್ನ ತಿರುಗಿಸ್ಕೊಂಡು ಶೇಪ್ ತಗೊಳ್ಳಿ. ರೆಡಿ ಆಯಿತು ನೋಡಿ. ಈಗ ಡಾಟ್ ಪಾಯಿಂಟ್ ಹಾಕೊಂಡ್ಬಿಡೋಣ. ಕರೆಕ್ಟಾಗಿ ಇದ್ರ ಮಧ್ಯಕ್ಕೆ ಬರಲಿ ಈ ಥರ. ಮತ್ತು ಈ ಕಡೆಯಿಂದ ಮಧ್ಯಕ್ಕೆ ಈ ಥರ ಬರಲಿ, ಈ ಕಡೆ ಇದು ಬರಲಿ. ಓಕೆನಾ, ಈ ರೀತಿ ಡಾಟ್ನ ರೌಂಡ್ ಶೇಪ್ ಬರುತ್ತೆ ನೋಡಿ. ಈ ರೀತಿ ಬಂತು ಡಾಟ್ ಪಾಯಿಂಟು. ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ. ಇವಾಗ ಇದು ತುಂಬ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ, ಇದು ವರ್ಕ್ ಇದೆ. ಸ್ಟಿಚಿಂಗಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ. ಓಕೆನಾ, ಇವಾಗ ಈ ಸೈಡ್ಗೆ ಇಟ್ಬಿಡೋಣ. ಓಕೆನಾ, ಹೀಗಾಯಿತು. ಈಗ ಇದನ್ನು ನೀವು ಅಳತೆ ತೊಗೋತೀನಿ ಅಂದರೆ ಅಳತೆ ತೊಗೋಬೋದು, ಇಲ್ಲ ಬ್ಲೌಸ್ನ ಈ ಥರ ಇಟ್ಕೋಬೋದು. ಓಕೆನಾ, ಈ ಥರ ಇಟ್ಕೊಳ್ಳಿ. ಇಲ್ಲ ಅಂದರೆ ನೀವು ಅಳತೆನಾದರೂ ತೊಗೋಬೋದು. ಈ ರೀತಿ 10 ಇಂಚ್ ಮಾಡ್ತೀನಿ. ಓಕೆನಾ, 9 ಮಾಡೋಣ. ಈ ರೀತಿ ಇಲ್ಲಿಂದ ಡೌನಿಂಗ್ ಬಂದು 4 ಇಂಚ್ ಬರುತ್ತೆ ಇದು. ಓಕೆನಾ, ಇದು ಡೌನಿಂಗು 4 ಇಂಚ್ ಬರುತ್ತೆ. ಈ ರೀತಿ ನಾನು 9 ಇಂಚಿಗೆ ಇಟ್ಕೋತೀನಿ. ಓಕೆನಾ, 9 ಇಂಚ್ ಆಗಿದ್ರೆ ಅದೇ ಆಗ್ತಿತ್ತು ಬಟ್ಟೆ. ಇರಲಿ, ತೊಂದರೆ ಏನಿಲ್ಲ. ಯಾಕೆಂದರೆ ಬಟ್ಟೆ ಆದಮೇಲೆ ಆ ಬಟ್ಟೆ ಸಾಕಾಗಿಲ್ಲ ಅಂದರೆ ಮತ್ತೆ ಎಕ್ಸ್ಟ್ರಾ ಪೀಸ್ ಎಲ್ಲ ತರಬೇಕಾಗುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿಂದ ಇದನ್ನು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಡೌನಿಂಗು 4 ಇದೆಯಾ ನೋಡ್ಕೊಳ್ಳಿ ಒಂದ್ಸಲ. ಓಕೆನಾ, ಈ ರೀತಿ 4 ಇಂಚಿದೆ. ಈಗೇನಪ್ಪ ಅಂದರೆ ಈ ರೀತಿ ಜಂಪ್ ಮಾಡ್ಕೋತೀವಲ್ವ ಇಲ್ಲಿಂದ ಇಲ್ಲಿಗೆ. ಈ ಸ್ಕೇಲಲ್ಲಿ ಬೇಕಾದರೆ ನೀವು ಈ ರೀತಿ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ಇಟ್ಕೊಂಡು ಈ ರೀತಿ ಕರೆಕ್ಟಾಗಿ ಬಂತು. ಓಕೆನಾ, ಇವಾಗ ಇದನ್ನ ಹಿಂಗೆ ಸ್ವಲ್ಪ ಮುಂದೆ ತಗೊಳ್ಳಿ. ಈ ರೀತಿ ಇಟ್ಕೊಂಡು ಬೇಕಂದರೆ ಶೇಪ್ನ ತೊಗೋಬೋದು ನೋಡಿ. ಎಷ್ಟು ನೀಟಾಗಿ ಬಂತು, ಈ ರೀತಿ ಬಂತು. ಓಕೆನಾ, ಇದು ಒಂದ್ಸಲ ಇದರಲ್ಲಿ ಚೆಕ್ ಮಾಡ್ಕೋಬೇಕು. ಇಲ್ಲಿಂದ ಅರ್ಧ ಇಂಚ್ ಬಿಟ್ಬಿಡಿ ಸ್ಟಿಚಿಂಗಿಗೆ. ಬಿಟ್ಬಿಟ್ಟು ಇಲ್ಲಿಂದ ಹಿಂಗೆ ತಗೊಳ್ಳಿ. ಓಕೆನಾ, ನೋಡಿ 1/4 ಇಂಚು ಈ ಕಡೆ ಬಂತು ಅಷ್ಟೇ, ಈ ಕಡೆ. ಓಕೆನಾ, ಏನು ತೊಂದರೆ ಇಲ್ಲ. 1/4 ಇಂಚ್ ಆ ಕಡೆ ಇದೆ, ತೊಂದರೆ ಇಲ್ಲ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟೇ. ಓಕೆನಾ, ಸರಿ ಬಂತು. ಸ್ಲೀವ್ಸ್ನ ಈ ರೀತಿ ಕಟಿಂಗ್ ಮಾಡಬೇಕು. ಇವಾಗ ಜಾಸ್ತಿ ಬಟ್ಟೆ ವೇಸ್ಟ್ ಮಾಡಲ್ಲ. ಏನಕ್ಕಪ್ಪ ಅಂದರೆ ಇದು ಬಟ್ಟೆ ಕಡಿಮೆ ಇದೆ ನಮಗೆ, ಫ್ರಂಟ್ಗೆಲ್ಲ ಕಮ್ಮಿ ಬಂದ್ಬಿಡುತ್ತೆ ಬಟ್ಟೆ, ಅದಕ್ಕೋಸ್ಕರ. ಓಕೆನಾ, ನಾನು ಅದಕ್ಕೆ 1 ಇಂಚ್ ಕಮ್ಮಿನೂ ಮಾಡಿದೆ. ಓಕೆ, ಸ್ವಲ್ಪ ಜೈಂಟಿಂಗ್ ಬಂದೇ ಬರುತ್ತೆ, ದೊಡ್ಡ ಸೈಜ್ ಬ್ಲೌಸ್ ಅಲ್ವಾ ಅದಕ್ಕೆ. ಓಕೆನಾ, ತೆಗೆದುಬಿಡೋಣ. ಈಗ ಬ್ಯಾಕ್ ಕಟ್ ಮಾಡ್ಕೊಳ್ಳೋಣ. ಬ್ಯಾಕಲ್ಲಿ ಏನಾಗ್ಬಿಡುತ್ತೆ, ಇದು ದಪ್ಪ ಇರೋರ್ಗೆ ಏನಾಗುತ್ತೆ, ಡೀಪ್ ಕಮ್ಮಿ ಮಾಡಿಬಿಟ್ಟಿರ್ತಾರೆ ನೋಡಿದು. ಇಷ್ಟಿದೆಯಾ ಡೀಪು, ಇದು ಪರವಾಗಿಲ್ಲ. ಒಂದೊಂದು ಡೀಪ್ ಕಮ್ಮಿ ಮಾಡಿಬಿಡ್ತಾರೆ. ಆವಾಗ ಏನಾಗುತ್ತೆ, ಇದು ನಮಗೆ ನೋಡಿ ಮನೆಯೆಲ್ಲ ಉದ್ರೆ ಹೋಗಿ ಕಟ್ ಮಾಡ್ಕೊತೀನಿ ನಾನು. ಅದಕ್ಕೇ ಇದು ಡೀಪ್ನ ಕಟ್ ಮಾಡಿಲ್ಲ. ಕರೆಕ್ಟಾಗಿ ಹೆಂಗೂ ಡೀಪ್ ಕಮ್ಮಿ ಇದೆ, ಇಷ್ಟೇ ಇಡೋಣ. ಓಕೆನಾ,
ಅದೇ ಫ್ರಂಟ್ದು ಸರಿಯಾಗಿ ಜಾಸ್ತಿ ಬಟ್ಟೆನೂ ತೆಗಿಯೋಂಗಿಲ್ಲ, ಯಾಕೆಂದರೆ ಜಾಸ್ತಿ ತೆಗೆದ್ರೆ ನಮಗೆ ಫ್ರಂಟ್ಗೆ ಕಮ್ಮಿ ಬಂದ್ಬಿಡುತ್ತೆ. ಅದಕ್ಕೆ ನಾನು ಎಷ್ಟಾಗುತ್ತೋ ಅಷ್ಟು ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಸರಿ, ಆಯಿತು. ಈ ಸ್ವಲ್ಪ ಜಾಸ್ತಿ ಬರುತ್ತೆ, ಇರಲಿ, ಇದು ಹಿಂಗೆ ಇಟ್ಕೊಳ್ಳೋಣ ಅಂತ. ಸ್ವಲ್ಪ ಬರುತ್ತೆ, ನಾನು ಚೂರು ಕೆಳಗಡೆ ತೊಗೊಂಡ್ರೆ ಓಕೆ, ಸರಿಯಾಗಿದೆ. ಓಕೆ ಓಕೆ ಅಲ್ವಾ? ಓಕೆ, ಹೇಳಿ. ನಾನು ಸರಿಯಾಗಿ ಗೊತ್ತಿಲ್ಲ ಅನಿಸುತ್ತೆ.